Hello everyone, you are watching News Insights. Let's watch today's news updates. ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ನೀವು ನಮ್ಮ ಧ್ವಜವನ್ನು ಕನ್ನಡ ಭಾಷೆ ಯಾವತ್ತಿಂದ ಸರ್ಕಾರ ಕನ್ನಡ ಭಾಷೆಯನ್ನ ಕಲಿಸಲೇಬೇಕು ಅಂತ ಬಂದಾಗಿಂದ ಕನ್ನಡ ಭಾಷೆಯನ್ನ ಕಲಿಸುವಂತ ಕಾರ್ಯಕ್ರಮ ಕೂಡ ಈ ಐತಿಹಾಸಿಕ ಮಾನವೀಯ ಹಬ್ಬಗಳಲ್ಲಿ ಇವತ್ತು ಕನ್ನಡ ಹಬ್ಬವನ್ನ ಆಚರಿಸಿ ಅಖಂಡ ಕನ್ನಡ ಸಂಘಟನೆಗಳ ಮುಖಂಡರುಗಳನ್ನ ಇವತ್ತು ಇಲ್ಲಿ ಜೋಡಣೆ ಮಾಡಿದಂತ ಆ ಮನಸ್ಸುಗಳನ್ನು ಹತ್ರ ಸೇರಿಸಿದಂತ ಸನ್ಮಾನ್ಯ ಬಿಡಿಎ ಅಧ್ಯಕ್ಷರು ಹಾಗೂ ಜನಪ್ರಿಯ ಅಂತ ಹೇಳೋರು ಜನಪರ ಶಾಸಕರಾದ ಸನ್ಮಾನ್ಯ ಹರೀಶ್ ಅವರಿಗೆ ನಾನು ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬರಗೂರು ಅವರು ಕೂಡ ಹೇಳಿದರು, ಮನುಷ್ಯ ಒಂದೇ ಜಾತಿ ಅವಲಂಬನ್ನುವಂತಹ ಈ ನಾಡಲ್ಲಿ ಅದ್ಭುತವಾದಂತಹ ಅದಕ್ಕೆ ಅರ್ಥ ಬರುವಂತಹ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡುವಂಥದ್ದು ಇದು ಒಂದು ಐತಿಹಾಸಿಕ ರಚನಾತ್ಮಕ ಕ್ರಿಯಾಶೀಲತೆ. ರಾಜಕಾರಣಿಗಳಲ್ಲಿ ಈ ರೀತಿಯ ಅಪರೂಪದ ರಾಜಕಾರಣಿಗಳು. ನಾನು ಅವರ ಫೇಸ್ಬುಕ್ ಫಾಲೋಯರ್. ನಾನು ಅವರ ಎಷ್ಟೋ ಫೇಸ್ಬುಕ್ಕಲ್ಲಿ ಒಂದು ಪ್ರತಿಕ್ರಿಯೆ ಕೊಡ್ತಿದ್ದೆ. ಸನ್ಮಾನ್ಯ ನಾರಾಯಣಗೌಡರು ಹೇಳಿದರು ಸಚಿವರಾಗಬೇಕು ಅಂತೇಳಿ. ನಾನು ಹೇಳಿದೆ, ನಾನು ಫೇಸ್ಬುಕ್ಕಲ್ಲಿ ಸಾಹೇಬರು ನೋಡಿಲ್ಲ ಅನಿಸುತ್ತೆ, ಈ ರಾಜ್ಯದಲ್ಲಿ ವಿವೇಕ ಇರುವಂತಹ ಅಲ್ಪಸಂಖ್ಯಾತರ ಭಾಗದ ಅವರು ಸಚಿವರಾಗಬೇಕು ಅಂತೇಳಿ. ಇವತ್ತು ವಿವೇಕದ ಕೊರತೆ ಇದೆ, ನಾವು ನೋಡ್ತಾ ಇದ್ದೇವೆ. ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಇದು ನಾಡು ಸೌಹಾರ್ದತೆಯ ನಾಡು, ಹುಚ್ಚುಚ್ಚಲ್ಲ, ಹುಚ್ಚುಚ್ಚಲ್ಲ. ಇಂಥ ವಿವೇಕ ಇರುವಂತಹ ಸಚಿವರನ್ನ ಮಾಡಬೇಕು ಸರ್ಕಾರಗಳು. ನಾನು ಅದನ್ನು ಹೇಳಿದ್ರೆ ಬೇರೆ ರೀತಿ ಆಗ್ತದೆ, ಹೇಳಕ್ಕೆ ಹೋಗೋದಿಲ್ಲ. ನಾನು ಮನಸಾರೆಯಾಗಿ, ಯಾಕಂದ್ರೆ ಇವರು ಕ್ಷೇತ್ರ ಅಲ್ಲ, ಒಂದು ಯಲಹಂಕ ಒಡೆಯಲ್ಲಿ 3 ಧರ್ಮದ ಕ್ರಿಶ್ಚಿಯನ್ ಮುಸ್ಲಿಂ 3 ಧರ್ಮದ ಇದನ್ನ ರಸ್ತೆ ಹೋಯಿತು. ಆ ಸಂದರ್ಭದಲ್ಲಿ ಅವರ ಕ್ರಿಯಾಶೀಲತೆ ನಾನು ಸುಮಾರು ಸಚಿವರು ನೋಡಿದ್ದೀನಿ. ಈ ಮಾತು ಹೇಳ್ತಾರೆ, ಈ ಮೂಲ ಕೂತ್ಕೊಂಡು ಕಥೆ ಹೇಳ್ತಾರೆ. ಆದರೆ ವರ್ಕಿಂಗ್ ಸ್ಟೈಲ್ ಇದೆಯಲ್ಲ, ಆ ವರ್ಕಿಂಗ್ ಸ್ಟೈಲ್ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. 3 ಧರ್ಮದ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂಗಳು 3ದು 5 ಅಡಿ ರೋಡ್ ಹೋಗುತ್ತೆ, ಸುಮಾರು 5,000 ಸ್ಕ್ವೇರ್ ಫೀಟ್ ಹೋಗುತ್ತೆ. ನಾವು ಹೋದಾಗ ನಾನು ಅವ್ರಿಗೆ ಅಧ್ಯಕ್ಷ ಆದಾಗ ನಾನು ಅವ್ರ ಅಭಿನಂದನೆ ಹೇಳಕ್ಕೆ ಹೋಗಿರಲಿಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಹೋದಾಗ ಸಾಹೇಬರು ಕೂಡಲೇ ಆ ಸಂಬಂಧಪಟ್ಟ ಅಧಿಕಾರಿಗಳು ಕರೆದು ಕೂಡಲೇ ಅದನ್ನು 3 ಧರ್ಮಕ್ಕೆ 3 ರುದ್ರಭೂಮಿ 30-40 ಸೈಟ್ ಸಿಗುತ್ತೆ, ಉಡಕ್ಕೆ ಜಾಗ ಸಿಗಲ್ಲ. ಆದರೆ ಇವತ್ತು ಶಿವರಾಮ್ ಕಾರಂತ್ ಲೇಔಟ್ ಅಂತ ಜಾಗದಲ್ಲಿ 3 ಧರ್ಮಗಳಿಗೂ ನಾವು ನ್ಯಾಯ ಕೊಡಿಸಿ ನಮಗೆ ಜಾಗವನ್ನು 10,000 ಸ್ಕ್ವೇರ್ ಫೀಟ್ ಒಂದು ಜಾಗ ಕೊಡ್ತಿದ್ರು. ಇತಿಹಾಸ ಮೀಡಿಯಲ್ಲಿ ಇಜುರಾತ್ ಅವರು ಹೇಳಿದ್ರು, ಇಲ್ಲ ಕಣೋ ಸಮೀಲ್ಲ, ತಗೊಳಕ್ಕೆ ಬರಲ್ಲ ಕಣೋ. ಆದರೆ ಅಂಥ ಕೆಲಸ 3 ಧರ್ಮಕ್ಕೆ ನಮ್ಮ ಗೂಡಕ್ಕೆ ಇವತ್ತು 5,000 ಸ್ಕ್ವೇರ್ ಫೀಟು. ನಾನು ಕೂಡ ನಮ್ಮ ತಂದೆ ತಾಯಿ ಮುನ್ನಡಿಪುರದಲ್ಲಿ ಇದ್ದರೂ ಸಹ ನನಗೆ ಅಲ್ಲಿ ಉಣಬೇಕು ಅಂತ ಹೇಳಿದ್ವಿ ಶಿವರಾಮ್ ಕಾರಂತ್ ಇದರಲ್ಲಿ. ಆ ಜಾಗವನ್ನು ಕೊಟ್ಟಂಥ ತಮಗೆ ನಾನು ಮನದಾಳದ ನಿಮ್ಮೆಲ್ಲರ ಮುಂದೆ ಕೃತಜ್ಞತೆ ಸಲ್ಲಿಸ್ತೇನೆ. ಕೇವಲ ಚಾಮರಾಜನಗರಕ್ಕಲ್ಲ, ಬಿಡಿ ಅಂದರೆ ಒಂದು ಹೆಚ್ಚಕ್ಕೊಮ್ಮೆ ನಗರಾಭಿವೃದ್ಧಿ ಸಚಿವರಿದ್ದಂಗೆ ನಾನು ಅವರ ಕಾರ್ಯಶೈಲಿಗಳನ್ನು ಸದಾ ನೋಡ್ತಾ ಇರ್ತೇನೆ. ಇದು 500 ಇವತ್ತೇನು ಮಾತಾಡಿದ್ರು ಎಲ್ಲ ಮರ್ತಿದ್ದಾರೆ. ಈ ಕನ್ನಡಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಪದವನ್ನು ಕೊಟ್ಟಂತಹ ಕಿಟ್ಟಲ್ ಪ್ರತಿಮೆ ಕೂಡ ಇವರ ಕ್ಷೇತ್ರದಲ್ಲೇ ಇದೆ. ಇವತ್ತು ಭಾರತ ಸರ್ಕಾರದ ರಕ್ಷಣಾ ಇಲಾಖೆಗೆ ಯುದ್ಧಕ್ಕೆ ಬೇಕಾಗುವಂತಹ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವಂಥ ಘಟಕದ ನೌಕರರು, ಆ ಕಾರ್ಖಾನೆ ಕೂಡ ಅವರ ವ್ಯಾಪ್ತಿಲೇ ಬರುತ್ತೆ. ಅಲ್ಲಿ ಕನ್ನಡದ ನಾರಾಯಣಗೌಡರು ಹೊಟ್ಟೋದ್ರು, ಗೋವಿಂದರು ಹೊಟ್ಟೋದ್ರು. ಅಲ್ಲಿ ಸಿದ್ದಯ್ಯ ಪ್ರಾಣಿಕ್ ಅವರು ಬಂದು ಕನ್ನಡ ಸಂಘಟನೆಗೆ ಮಾನ್ಯತೆ ಕೊಡಿಸಿದ್ರು. ಬಸವರಾಜು ಇಲ್ಲೇ ಇದ್ದಾರೆ. ಟಿ.ಡಿ. ಸರ್ಕಲ್ನಲ್ಲಿ ಚಳವಳಿ ಐತಿಹಾಸಿಕ ಕಾರ್ಯಕ್ರಮವನ್ನು ಕ್ಷೇತ್ರದಲ್ಲಿ ಮಾಡಿದ್ವಿ ಸ್ವಾಮಿ. ಕಿಟ್ಟಲ್ ಅವರಿಗೆ ಹ್ಯಾರಿಸ್ ಅವರು ಪ್ರತಿ ವರ್ಷ ಹೋಗಿ ಅವರ ಜನ್ಮದಿನದಂದು ಮಾಲಾರ್ಪಣೆ ಮಾಡ್ತಾರೆ. ಈ ರೀತಿಯ ನಾನು
ಅವ್ರು ತುಂಬ ಹತ್ತಿರದಿಂದ ಇಲ್ಲಂದ್ರೂ ಅವರೆಲ್ಲ ಚಟುವಟಿಕೆಗಳನ್ನು ಇದು ಮಾಡುವಂಥದ್ದು. ನಾನು ಜಾಸ್ತಿ ರೂಪೇಶ್ ಅರಣ್ಯ ಅವರಿದ್ದಾರೆ, ಒಳ್ಳೆ ವಾಗ್ಮಿಗಳು ಅವ್ರು ಮಾತಾಡ್ತಾರೆ. ನಾನು ಭಾಷಣಗಾರ ಅಲ್ಲ, ಇಲ್ಲ ಓಡೋಗ್ಬಿಡ್ತೀನಿ ನೀವು. ನಮ್ಮ ರಮೇಶ್ ಅಣ್ಣ ಅವರ ಏನು KR ಸರ್ಕಲ್ನಲ್ಲಿ ಕಾವೇರಿಗಾಗಿ ಹೋರಾಡಿದಂಥ ಸಂದರ್ಭದಲ್ಲಿ ACP ಮುಲ್ಲಾ ಅವರು ನಮ್ಮನ್ನು ಎತ್ಕೊಂಡ್ರು. ಈತ 8 ಓಡ್ತಾರಲ್ಲ, ಆತ ಓಡಿದ್ದು ಇವತ್ತು ನನ್ನ ಕಣ್ಣಲ್ಲಿ ನಿಂತಿದೆ ಅಂತ ಹೋರಾಟಗಾರ ರಮೇಶ್ ಅಣ್ಣನಿಗೆ ನಾನು ನೆನೆಸಿ ಸಾಹೇಬರಿಗೆ ನನಗಾಗಲಿ ಆಹ್ವಾನ ಮಾಡಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ, ಮತ್ತು ನನ್ನ ಈ ಎರಕಲು ಭಾಷೆಯನ್ನು ಮಾತನ್ನು ಕೇಳಿದಂಥ ಸಹಿಸಿದಂಥ ತಮಗೂ ಮತ್ತು ಅವರ ತಂದೆಯವರಿಗೂ ಅವರ ಶ್ರೀಮತಿಯವರಿಗೂ, ಯಾಕಂದರೆ ಇಂಥ ಕೆಲಸ ಮಾಡೋಕ್ಕೆ ಸುಳ್ಳು ಕುಟುಂಬದ ಸಹಕಾರ ಬೇಕು. ಮಧ್ಯ ರಾತ್ರಿ 10-11 ಗಂಟೆಗೆ ನೋಡೋದಿರ್ತಾರೆ, ಬೆಳಗ್ಗೆ 6 ಗಂಟೆಗೆ ವಾಕಿಂಗ್ ಇರ್ತಾರೆ. ಇಂಥ ಶಾಸಕರು ಈ ರಾಜ್ಯಕ್ಕೆ ಮಾದರಿ ಆಗಲಿ, ವಿವೇಕ ಇರುವಂಥ ರಾಜಕಾರಣಿಗಳು ಸಚಿವರಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ